ಹಲೋ ನಮಸ್ಕಾರ. ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್ ಸೇತುರಾವ್. ಕ್ರಿಕೆಟ್ ಅನ್ನೋದು ನಮ್ಮ ದೇಶದಲ್ಲಿ ಒಂದು ರೀತಿ ಧರ್ಮ ಇದ್ದ ಹಾಗೆ. ಕ್ರಿಕೆಟ್ನ ನೋಡುವವರು, ಕ್ರಿಕೆಟ್ನ ಆಡುವವರು, ಕ್ರಿಕೆಟ್ನ ಪ್ರೀತಿಸುವವರು ನಮ್ಮ ದೇಶದಲ್ಲಿ ಕೋಟಿ ಕೋಟಿ ಸಂಖ್ಯೆಯಲ್ಲಿದ್ದಾರೆ. ಆದರೆ ಯಾಕೋ ಏನೋ ಹೆಣ್ಣು ಮಕ್ಕಳು ಕ್ರಿಕೆಟ್ ಆಡ್ತಾರೆ ಅಂತಂದಾಗ ಸ್ವಲ್ಪ ಹಿಂದೆ ಮೂಗು ಮುರಿತಾ ಇದ್ದವರೇ ಹೆಚ್ಚು. ಬೇರೆ ಬೇರೆ ಆಟಗಳೆಲ್ಲ ಓಕೆ ಅಪ್ಪ, ಕ್ರಿಕೆಟ್ ಸರಿ ಹೋಗಲ್ಲ. ಇದೇ ರೀತಿ ಸ್ಥಿತಿ ಬ್ಯಾಡ್ಮಿಂಟನ್ಗೂ ಇತ್ತು, ಟೆನ್ನಿಸ್ಗೂ ಇತ್ತು. ಸೈನಾ ನೆಹ್ವಾಲ್ ವರ್ಲ್ಡ್ ಚಾಂಪಿಯನ್ ಆದಾಗ ಬ್ಯಾಡ್ಮಿಂಟನ್ನ ಇಷ್ಟಪಡ್ತಕ್ಕಂಥವ್ರು, ಆಡ್ತಕ್ಕಂಥವ್ರು ಜಾಸ್ತಿ ಆದರು. ಸಾನಿಯಾ ಮಿರ್ಜಾ ಅವರು ಟೆನ್ನಿಸ್ನಲ್ಲಿ ಹೆಚ್ಚೆಚ್ಚು ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆಲ್ತಾ ಇದ್ದಂಗೆ ಹೆಣ್ಮಕ್ಳು ಟೆನ್ನಿಸನ್ನು ಕೂಡ ಆಡಬಹುದು. ಹಾಗೆಯೇ ಒಂದು ಕಾಲ ಬಂದೇ ಬರುತ್ತೆ ಕ್ರಿಕೆಟ್ ವಿಚಾರದಲ್ಲೂ ಕೂಡ ನಮ್ಮ ಹೆಣ್ಮಕ್ಳು ಅದನ್ನು ಸಾಧಿಸಿ ತೋರಿಸ್ತಾರೆ ಅಂತ ಎಲ್ಲರಲ್ಲೂ ಭರವಸೆ, ವಿಶ್ವಾಸ ಇತ್ತು. ಅದನ್ನು ನಮ್ಮ ಭಾರತೀಯ ಮಹಿಳಾ ಮಣಿಗಳು ಸಾಧಿಸಿ ತೋರಿಸಿದ್ದಾರೆ. ವಿಶ್ವಕಪ್ನಲ್ಲಿ ಫೈನಲ್ಸ್ ತನಕ ಹೋಗಿ ಕೊನೆಯ ಹಂತದಲ್ಲಿ ಎಡಬಿದ್ದೊಂದನ್ನು ಬಿಟ್ಟರೆ ಅವರು ಈ ಬಾರಿಯ ಫೈನಲ್ಸ್ಗೆ ಹೋಗಿದ್ದು ಒಂದು ಐತಿಹಾಸಿಕವಾದಂತಹ ಒಂದು ಆಟ ಅಂತಲೇ ಹೇಳ್ಬೋದು. ಇನ್ನೇನು ಅವರು ಸೆಮೀಸ್ಗೂ ಕೂಡ ಬರಲ್ಲ ಅನ್ನೋ ಸ್ಥಿತಿ ಇತ್ತು. ಆದರೆ ಅದೆಲ್ಲವನ್ನ ಗೆದ್ದು ಮುಂದಕ್ಕೆ ಬಂದು ಫೈನಲ್ಸ್ನಲ್ಲಿ ಕೂಡ ಅವರು ಆಟವನ್ನು ಆಡಿದ್ರು. ಅದರಲ್ಲಿ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ಅಂತಕ್ಕಂಥದ್ದು ನಮ್ಮ ಕನ್ನಡತಿಯರು ಕೂಡ ಭಾರತ ತಂಡವನ್ನು ಪ್ರತಿನಿಧಿಸಿದ್ರು. ಅವರಿಂದಲೂ ಕೂಡ ಭಾರತ ತಂಡ ಕೆಲವು ಪಂದ್ಯಗಳನ್ನು ಗೆತ್ತು. ನಮ್ಮ ಕನ್ನಡ ನಾಡಿನ ಕಣ್ಮಣಿಗಳು, ಹೆಮ್ಮೆಯ ಕುವರಿಯರು ಅವರು ಇವತ್ತು ನನ್ನ ಜೊತೆ ಸ್ಟುಡಿಯೋದಲ್ಲಿರ್ತಾರೆ. ಅವ್ರ ಜೊತೆ ನಾನು ಮಾತನಾಡ್ತೀನಿ. ಅವರ ವರ್ಲ್ಡ್ ಕಪ್ ಜರ್ನಿಯ ಅನುಭವಗಳನ್ನು ಅವ್ರು ನನ್ನ ಜೊತೆ ಹಂಚ್ಕೊಳ್ತಾರೆ. ಇದೇ ಈ ಹೊತ್ತಿನ ವಿಶೇಷ. ಹೆಣ್ಣು ಮಕ್ಕಳೇ ಸ್ಟ್ರಾಂಗು ಗುರು. ರೈಟ್, ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು. ಹಾಗಾದ್ರೆ ನನ್ನ ಜೊತೆ ಇವತ್ತು ಯಾರಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ ಅಂತ. ಎಸ್, ವೇದಾ ಕೃಷ್ಣಮೂರ್ತಿ ಮತ್ತು ರಾಜೇಶ್ವರಿ ಗಾಯಕ್ವಾಡ್ ಇಬ್ರು ಕೂಡ ನಮ್ಮ ಹೆಮ್ಮೆಯ ಕನ್ನಡದ ಕುವರಿಯರು. ಭಾರತ ತಂಡವನ್ನು ಪ್ರತಿನಿಧಿಸಿದ್ದು ಅದ್ಭುತವಾದ ಆಟದಿಂದ ಒಂದು ರೀತಿ ನ್ಯಾಷನಲ್ ಸ್ಟಾರ್ಗಳಾಗಿ ಮಿಂಚ್ತಾ ಇರ್ತಕ್ಕಂಥವ್ರು. ಅವರಿಬ್ಬರನ್ನೂ ಕಾರ್ಯಕ್ರಮಕ್ಕೆ ನಾನು ನಿಮಗೆ ಸ್ವಾಗತ ಮಾಡಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ರಾಜೇಶ್ವರಿ ಗಾಯಕ್ವಾಡ್ ಅಂಡ್ ವೇದಾ ಕೃಷ್ಣಮೂರ್ತಿ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಪಬ್ಲಿಕ್ ಟಿವಿ ವತಿಯಿಂದ ನಿಮ್ಮ ಈ ಸಾಧನೆಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಪ್ಲೀಸ್, ತಮಗೂ ಕೂಡ. ಎಸ್, ಈಗ ನಮ್ಮ ಮಾತುಕತೆ ಆರಂಭ. ರಾಜೇಶ್ವರಿ ಗಾಯಕ್ವಾಡ್ ಮತ್ತು ವೇದಾ ಕೃಷ್ಣಮೂರ್ತಿ ಇಬ್ಬರು ಕೂಡ ಐ ಥಿಂಕ್ ಇದು ಸುಮ್ಮನೆ ಹೇಳ್ತಾ ಇರೋದಲ್ಲ, ಬಹುತೇಕ ಜನಗಳಿಗೆ ಅಪರಿಚಿತ ಎಲ್ಲಿ ತನಕ ನೀವು ವರ್ಲ್ಡ್ ಕಪ್ಗೆ ಹೋಗೋ ತನಕ. ಆದರೆ ಏಕಾಏಕಿ ಕ್ರಿಕೆಟ್ನ ಪ್ರತಿಭೆಗಳು ಈ ರೀತಿ ಪ್ರಜ್ವಲಿಸುತ್ತವೆ ಅಂತ ಯಾರು ಕೂಡ ಅಂದ್ಕೊಂಡು ಇರಲಿಲ್ಲ. ಹಾಗಾಗಿ ತಮ್ಮ ಫಸ್ಟ್ ರಿಯಾಕ್ಷನ್, ಫೈನಲ್ಸ್ ಬಿಟ್ಬಿಡಿ, ಅದು ಆಟ ಅಂದಮೇಲೆ ಸೋಲು ಗೆಲುವು ಎಲ್ಲ ಇದ್ದೇ ಇರುತ್ತೆ, ಅಲ್ಲಿ ತನಕ ತಮ್ಮ ಜರ್ನಿಗೆ ತಮ್ಮ ಅಭಿಪ್ರಾಯ ಏನು, ಏನನ್ನಿಸ್ತು? ನಾವು ವರ್ಲ್ಡ್ ಕಪ್ಗೆ ಹೋಗೋಕ್ಕಿಂತ ಮುಂಚೆನೆ ವರ್ಲ್ಡ್ ಕಪ್ಗೆ ತುಂಬಾನೇ ಮುಂಚೆಯಿಂದ ಪ್ರಿಪ್ರೇಷನ್ ನಡೀತಾ ಇತ್ತು ನಮ್ದು. ನಾವು ವರ್ಲ್ಡ್ ಕಪ್ಗೆ ಹೋಗೋಕ್ಕಿಂತ ಮುಂಚೆ ಕ್ವಾರ್ಟರ್ ಸೀರೀಸ್ ಹೋಗಿದ್ವಿ ಸೌತ್ ಆಫ್ರಿಕಾ. ಅಲ್ಲಿಂದಾನೇ ಮ್ಯಾಚ್ಗಳಾಗಿತ್ತು ಶ್ರೀಲಂಕಾದಲ್ಲಿ, ಐ ಥಿಂಕ್ ಅನ್ಸುತ್ತಲ್ಲ, ಪ್ರಾಕ್ಟೀಸ್ ಮ್ಯಾಚ್ಗಳನ್ನು ಕೂಡ ಆಡಿದ್ರಿ ತಾವು ಅನ್ಸುತ್ತೆ. ಅದಲ್ಲ, ಅದು ನಮ್ದು ವರ್ಲ್ಡ್ ಕಪ್ ಕ್ವಾಲಿಫೈರ್ಸ್. ಹೌದು, ಅಲ್ಲಿಂದಾನೇ ಆಕ್ಚುಲಿ ನಮ್ದು ವರ್ಲ್ಡ್ ಕಪ್ ತಯಾರಿ ಸ್ಟಾರ್ಟ್ ಆಗಿತ್ತು. ನಾವು ವರ್ಲ್ಡ್ ಕಪ್ ಹೋಗ್ಬಿಟ್ಟು ಸೆಮೀಸ್ ಅಂತೂ ಆಡ್ಲೇಬೇಕು ಅಂತ ಆ ತರ ನಾವು ತಯಾರಿ ಮಾಡ್ತಾ ಇದ್ವಿ. ಮತ್ತೆ ವರ್ಲ್ಡ್ ಕಪ್ ಹೋದ್ಮೇಲೆ ಎಲ್ಲ ಮ್ಯಾಚು ತುಂಬಾನೇ ಎಲ್ಲ ಯಾರ್ಯಾವ ಪ್ಲೇಯರ್ಗೆ ಚಾನ್ಸ್ ಸಿಕ್ತೋ ಅವ್ರೆಲ್ರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಮತ್ತೆ ನಾವು ಎಲ್ಲ ಮ್ಯಾಚು ಗೆದ್ದಿ ಸೆಮೀಸ್ಗೆ ಹೋಗಿ. ಹಾಗಾದ್ರೆ ವೇದ, ನಿಮ್ಮ ಕಾನ್ಫಿಡೆನ್ಸ್ ಹೇಗಿತ್ತು? ನಾವು ಆ್ಯಕ್ಚುಲಿ ತುಂಬ ಕಾನ್ಫಿಡೆಂಟ್ ಆಗಿದ್ವಿ. ಬಿಕಾಸ್ ಲಾಸ್ಟ್ 2 ವರ್ಷದಿಂದ ನಾವು ಆಲ್ಮೋಸ್ಟ್ ಎಲ್ಲ ಸೀರೀಸ್ ಆಡಿದ್ದು, ಏನೇನು ಟೂರ್ನಮೆಂಟ್ಸ್ ಆಡಿದ್ದು ಎಲ್ಲದರಲ್ಲೂ ಗೆದ್ದಿದ್ವಿ. ಸೊ ಆಸ್ ಅ ಟೀಮ್ ನಾವು ಒಳ್ಳೆ ಕಾನ್ಫಿಡೆನ್ಸ್ ಅಲ್ಲಿ ಇದ್ವಿ. ಬಿಕಾಸ್ ತುಂಬಾ ಚೆನ್ನಾಗಿ ಶೇಪ್ ಅಪ್ ಆಗಿತ್ತು, ವರ್ಲ್ಡ್ ಕಪ್ ಒಂದು ಪ್ಲಾಟ್ಫಾರ್ಮ್ ತರ ಸೆಟ್ ಆಗಿತ್ತು. ಸೊ ನಮ್ಗೆ ಅಲ್ಲಿ ಹೋಗ್ಬಿಟ್ಟು ನಾವು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿತ್ತು. ಎಸ್, ಹಾಗಾದ್ರೆ ರಾಜೇಶ್ವರಿ, ಈಗ ಒಂದು ಟೀಮ್ ಇಂಡಿಯಾನ ಪ್ರತಿನಿಧಿಸೋದೇ ಹೆಮ್ಮೆ ವಿಚಾರ. ಅದರಲ್ಲೂ ವರ್ಲ್ಡ್ ಕಪ್ನಲ್ಲಿ ಪ್ರತಿನಿಧಿಸ್ತಕ್ಕಂಥದ್ದು ಎಲ್ಲ ಆಟಗಾರರ ಒಂದು ಕನಸಾಗಿರುತ್ತೆ. ಸೊ ಅಂತ ಸಂದರ್ಭದಲ್ಲಿ ತಮ್ಮ ಫೀಲಿಂಗ್ ಹೇಗಿತ್ತು? ನಂದು ವೇದದ ಇಬ್ರದ್ದು ಇದು ಫಸ್ಟ್ ವರ್ಲ್ಡ್ ಕಪ್ ಇತ್ತು. ಮತ್ತೆ ನಾವು ತುಂಬಾ ಎಕ್ಸೈಟೆಡ್ ಆಗಿದ್ವಿ ವರ್ಲ್ಡ್ ಕಪ್ ಆಡಕ್ಕೆ. ಮತ್ತೆ ಅಲ್ಲಿ ಹೋಗ್ಬಿಟ್ಟು ಅನ್ಕೊಂಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀವಿ ಅಂತ. ಆದ್ರೆ ತುಂಬಾನೇ ಈ ವರ್ಲ್ಡ್ ಕಪ್ ಇಂದ ತುಂಬಾನೇ ಖುಷಿ ಆಗಿದ್ದು. ಆಕ್ಚುಲಿ ನಾವು ಇಬ್ರು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಅಲ್ಲಿ ಹೋಗಿ ಅಂತ. ನಿಮಗ್ ಗೊತ್ತಿತ್ತಾ ವೇದ, ನೀವು ಅಲ್ಲಿದ್ರಿ, ಆಡ್ತಾ ಇದ್ರಿ, ಒಂದು ಪಂದ್ಯದ ನಂತರ ಪಂದ್ಯ ಗೆದ್ದುಕೊಂಡು ನೀವು ಸೆಮೀಸಿಗೆ ಬಂದಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಏನ್ ನಡೀತಾ ಇರ್ಬೋದು ನಮ್ಮ ಬಗ್ಗೆ ಅಂತ ತಮ್ಗೇನಾದ್ರು ಗೊತ್ತಿತ್ತಾ? ಆ್ಯಕ್ಚುಲಿ ನಾನು
ತುಂಬಾ ಆಕ್ಟಿವ್ ಇದ್ದೀನಿ ಸೋಷಿಯಲ್ ಮೀಡಿಯಾಲಿ. Okay. ಆದ್ ನಮ್ದೊಂದು ಇಂಟರ್ವ್ಯೂ ಸ್ವಲ್ಪ ವೈರಲ್ ಆಗಿತ್ತು ಬಿಕಾಸ್ ಕನ್ನಡದಲ್ಲಿ ಮಾತಾಡಿದ್ದು. ಹೌದು. ಆಕ್ಚುಲಿ ನಮ್ಮ ಅಕ್ಕ ಇಬ್ರು ನಿಂತ್ಕೊಂಡು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಹೇಳಿದ್ದು. ನಮ್ ದೊಡ್ಡಕ್ಕ ತುಂಬಾ ಫಾಲೋ ಮಾಡ್ತಾರೆ ಇದೆಲ್ಲ. ಸೊ ಅವ್ರು ಏನೇ ಇದ್ರು ಯಾವ್ದಾರ ಲಿಂಕ್ ಇದ್ರಿ ಅಥವಾ ಏನಾರ ನಡೀತಾ ಇದ್ರೆ ನನ್ ಬಗ್ಗೆ ಅವ್ರು ತುಂಬಾ ನೋಡ್ತಾ ಇರ್ತಾರೆ. ಸೊ ಅವ್ರು ನನಗೆ ಕಳ್ಸಿ ಇದು ವಿಡಿಯೋ ಸ್ವಲ್ಪ ವೈರಲ್ ಆಗಿದೆ ನೀನ್ ಕನ್ನಡದಲ್ಲಿ ಮಾತಾಡಿದ್ದು ಅಂತ. ಐ ವಾಸ್ ಲೈಕ್ ನಾನು ಅದು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ, ನಾವು ಮಾತಾಡೋದೇ ಕನ್ನಡದಲ್ಲಿ ಇಬ್ರು. ಸೊ ಅಲ್ಲಿ ಗ್ರೌಂಡ್ ಅಲ್ಲೂ ಹಾಗೇನಾ? ಗ್ರೌಂಡ್ ಅಲ್ಲೂ ಕನ್ನಡದಲ್ಲೇ ಮಾತಾಡ್ಕೋತೀನ. ನನಗೆ ಒಂದ್ಸರ್ತಿ ಜ್ಞಾಪಕ ಇದೆ, ನಿಮ್ಗೂ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಒಂದ್ಸರ್ತಿ ಇದೇ ರೀತಿ ಮೆನ್ಸ್ ಟೀಮ್ ನಲ್ಲೂ ಕೂಡ ಕನ್ನಡದಲ್ಲಿ ಮಾತಾಡ್ಕೊಂಡಿದ್ರು ಕೆಲವು. ಅಂದ್ರೆ ನಾವು ಆ ಗ್ರೌಂಡ್ ನಲ್ಲಿ ಯಾವುದೋ ದೇಶದಲ್ಲಿ ನಮ್ಮ ಇಬ್ಬರು ಕನ್ನಡದವರು ಕನ್ನಡದಲ್ಲಿ ಮಾತಾಡ್ಕೋತಾರೆ ಅನ್ನೋದ್ರೆ ಖುಷಿ ವಿಚಾರ ನಮಗೆ. ಹಾಗಾಗಿ ತುಂಬಾ ವೈರಲ್ ಆಯ್ತು ಆ ವಿಚಾರ. ಬರೀ ಇಂಡಿಯನ್ ಟೀಮ್ ಅಲ್ಲ, ನಾವು ಇಂಡಿಯನ್ ರೈಲ್ವೇಸ್ ಗೆ ಜೊತೆಗೆ ಆಡ್ತೀವಿ, ವೆಸ್ಟರ್ನ್ ರೈಲ್ವೇಸ್ ಜೊತೆಗೆ ಆಡ್ತೀವಿ. ಸೊ ಯಾವಾಗ್ಲೂ ನಾವು ಗ್ರೌಂಡ್ ಅಲ್ಲಿ ಕನ್ನಡದಲ್ಲೇ ಮಾತಾಡೋದು. ಗ್ರೌಂಡ್ ಅಲ್ಲಿ ಆಗ್ಲಿ ಆಚೆ ಆಗ್ಲಿ ನಾವು ಕನ್ನಡದಲ್ಲೇ ಮಾತಾಡೋದು. ನಮ್ ಮೆಸೇಜ್ ಅಲ್ಲಿ ಕಾನ್ವರ್ಸೇಷನ್ ಕನ್ನಡದಲ್ಲೇ ಇರತ್ತೆ. ಸೊ ಅದೇನ್ ನಮ್ಗೇನ್ ಹೊಸ ತರ ಅನ್ಸಿಲ್ಲ. ಬಟ್ ಇಲ್ಲಿ ಅದು ಹೊಸತನ ಇತ್ತು, ನಿಮ್ಗನ್ಸಿರ್ಲಿಲ್ಲ. ಬಟ್ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ವುಮೆನ್ಸ್ ಟೀಮ್ ಫೈನಲ್ಸ್ ಬರುತ್ತೆ ಅಂತ ಅನ್ಬಿಟ್ಟು ಆ ಸಂಭ್ರಮಾಚರಣೆಯ ಜೊತೆಗೆ ಕನ್ನಡತಿಯರು ಕನ್ನಡದಲ್ಲಿ ಮಾತನಾಡಿ ಅದನ್ನ ಇಡೀ ವಿಶ್ವನೇ ನೋಡ್ತಾ ಇದೆ ಅಂತಂದಾಗ ಕನ್ನಡಿಗರಾದ ನಮಗೆ ಖಂಡಿತ ಅದು ಹೆಮ್ಮೆ ಅಂತಕ್ಕಂಥದ್ದು. ಎಸ್, ಇನ್ನು ಡ್ರೆಸ್ಸಿಂಗ್ ರೂಮ್ನಲ್ಲಿ ಫೈನಲ್ಸ್ಗೆ ಹೊರಡಬೇಕಾದ್ರೆ ಒಂದು ಮಾತುಗಳಾಗ್ತವೆ ಕ್ಯಾಪ್ಟನ್ ಜೊತೆನಲ್ಲಿ, ಕೋಚ್ ಜೊತೆನಲ್ಲಿ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ತುಂಬುವಂಥ ಕೆಲಸಗಳನ್ನ ಅವ್ರು ಮಾತನಾಡ್ತಾರೆ. ಸೊ ಏನಿತ್ತು, ಏನು ಹೇಳಿದ್ರು ನಿಮಗೆ ಅವಾಗ ವರ್ಲ್ಡ್ ಕಪ್ ದಿನ, ಅಂದರೆ ಫೈನಲ್ಸ್ ದಿನ ನೀವು ಮ್ಯಾಚ್ಗೆ ಹೋಗೋದಕ್ಕೆ ಮೊದಲು ಡ್ರೆಸ್ಸಿಂಗ್ ರೂಮಲ್ಲಿ? ನಾವು ಆ್ಯಕ್ಚುಲಿ ಎಲ್ಲರೂ ತುಂಬಾನೇ ಖುಷಿ ಇತ್ತು ಟೀಮಲ್ಲಿ. ಯಾಕಂದ್ರೆ ನಾವು ಫೈನಲ್ ಆಡ್ತಾ ಇರೋದು ಒಂದು ದೊಡ್ಡ ಖುಷಿ ಮಾತು. ಮತ್ತೆ ಅದರಲ್ಲಿ ನಮ್ಗೆ ಹೇಳದ ಒಂದೇ ಅಂದ್ರೆ ಫೈನಲ್ ಮ್ಯಾಚ್ ಅಂತ ಅನ್ಕೊಂಡ್ರೆ ತುಂಬಾ ಪ್ರೆಷರ್ ಆಗುತ್ತೆ. ಅದಕ್ಕೆ ಒಂದು ನಾರ್ಮಲ್ ಮ್ಯಾಚ್ ಅಂತ ಅನ್ಕೊಂಡೆ ಆಡಿ ಅಂತಾನೆ ಹೇಳಿದ್ದು ನಮ್ಗೆ. ಎಸ್, ನಿಮ್ಮಿಬ್ಬರ ಜೊತೆ ಮಾತಾಡ್ತಾ ಇರೋದು ತುಂಬಾ ಖುಷಿ ಇದೆ. ಇನ್ನೂ ಕೆಲವೊಂದು ವಿಚಾರಗಳು ಮಾತನಾಡೋದಕ್ಕಿದೆ. ಆಮೇಲೆ ನಮ್ಗೆ ಮೊದಲಿಂದ ಒಂದು ರಿಕ್ವೆಸ್ಟ್, ನಮ್ಗೆ ಜನಸಾಮಾನ್ಯರು ಕೇಳ್ತಾ ಇದ್ರು, ನಮಗೂ ಕೂಡ ಆಟಗಾರ್ತಿಯರ ಜೊತೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡಿ, ನಾವು ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ, ನಾವು ಅವ್ರ ಮ್ಯಾಚನ್ನು ನೋಡಿ ಖುಷಿ ಪಟ್ಟಿದ್ದೀವಿ ಅಂತ, ಅದಕ್ಕೂ ಕೂಡ ನಾವು ಅವಕಾಶವನ್ನು ಮಾಡ್ಕೊಡ್ತೀವಿ. ಮಾತುಕತೆ ನಮ್ಮ ಜೊತೆ ಇದ್ದಾರೆ ರಾಜೇಶ್ವರಿ ಗಾಯಕ್ವಾಡ್ ಮತ್ತು ವೇದಾ ಕೃಷ್ಣಮೂರ್ತಿ. ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀನಿ. ಎಸ್, ಹಾಗಾದ್ರೆ ತಮಗೆ ಕ್ರಿಕೆಟ್ ಬಗ್ಗೆ ಒಲವು ಬಂದಿದ್ಯಾ ಯಾವಾಗ? ಯಾಕೆಂದ್ರೆ ಸಾಮಾನ್ಯ ಕ್ರಿಕೆಟ್ ಅಂತಂದ್ರೆ ಅದು ಹುಡುಗರ ಆಟ ಅಂತ ಎಲ್ಲರೂ ಅನ್ಕೊಳ್ತಾರೆ. ಯಾವಾಗ ತಮಗೆ ಕ್ರಿಕೆಟ್ ಬಗ್ಗೆ ಒಲವು ಬಂದಿದ್ದು ರಾಜೇಶ್ವರಿ? ನನ್ಗೆ ಆಕ್ಚುಲಿ ನಾನು ಬೇರೆ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಜಾವೆಲಿನ್ ಥ್ರೋ ಅಲ್ಲ, ನೀವು ಜಾವೆಲಿನ್ ಥ್ರೋ ಏನೋ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ? ಹೌದು, ನಾನು ಸ್ಕೂಲಲ್ಲೆಲ್ಲ ಬೇರೆ ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ತುಂಬಾ ಮಾಡ್ತಾ ಇದ್ದೆ. ಆದ್ರೆ ಒಂದ್ಸರ್ತಿ ಟಿವಿಲಿ ನೋಡಿದ್ದೆ ನಾನು. ಅದ್ರಕ್ಕಿಂತ ಮುಂಚೆ ಗೊತ್ತಿರ್ಲಿಲ್ಲ ಹುಡುಗಿರು ಕ್ರಿಕೆಟ್ ಆಡ್ತಾರೆ ಅಂತ. ಅದಾದ್ಮೇಲೆ ಒಂದ್ಸರ್ತಿ ಆಡ್ ಬಂತು, ಅದು ನೋಡ್ಕೊಂಡು ಅಪ್ಪಾಜಿ ಕರ್ಕೊಂಡೋಗಿ ಸೇರಿಸಿದ್ರು ನನಗೆ. ನಿಮ್ ತಂದೆಯವರು ನಮ್ಮ ಜೊತೆ ಮಾತನಾಡ್ತಾ ಹೋಗ್ತಾ ಅದನ್ನೆಲ್ಲ ಹೇಳಿದ್ರು, ಹೇಗಾಯ್ತು ಏನು ಅಂತ ಅಂದ್ಬಿಟ್ಟು. ಅದರಲ್ಲೂ ನಿಮ್ಮ ಟ್ಯಾಲೆಂಟ್ ಅಂದ್ರೆ ಸ್ಪಿನ್ ಬೌಲರ್ ಅಂತಕ್ಕಂಥದ್ದು ಅದು ಯಾವಾಗ ಗೊತ್ತಾಯ್ತು, ಐ ಕ್ಯಾನ್ ಆಲ್ಸೋ ಬೌಲ್ ಅಂತ ಅಂದ್ಬಿಟ್ಟು? ನನ್ಗೆ ಆಕ್ಚುಲಿ ಮುಂಚೆಯಿಂದಾನು ನಾನು ಬೌಲಿಂಗ್ ಮಾಡ್ಬೇಕಂತಾನೆ ಅನ್ಕೊಂಡಿದ್ದೆ. ಅದ್ರಲ್ಲಿ ನಾನು ಪೇಸ್ ಬೌಲಿಂಗ್ ಮಾಡ್ತಾ ಇದ್ದೆ, ಲೆಫ್ಟ್ ಆರ್ಮ್ ಪೇಸರ್ ಇದ್ದೆ ಅವಾಗ. ಆಮೇಲೆ ಅದು ಬೌಲಿಂಗ್ ಅಷ್ಟೊಂದು ಎಫೆಕ್ಟಿವ್ ಇರ್ದ ಕಾರಣ ನನ್ಗೆ ಸರ್ ಚೇಂಜ್ ಮಾಡಿಸ್ಬಿಟ್ರು, ಸ್ಪಿನ್ ಮಾಡ್ಸಕ್ ಸ್ಟಾರ್ಟ್ ಮಾಡಿದ್ದು. ವೇದಾ ಅವ್ರಿಗೆ ಯಾವಾಗಿಂದ ಆಸಕ್ತಿ ಕ್ರಿಕೆಟ್ ಅಲ್ಲಿ? ನಾನು ಆಕ್ಚುಲಿ ಚಿಕ್ಕ ವಯಸ್ಸಿಂದಾನೇ ಅಣ್ಣ ಜೊತೆ ಆಡ್ತಾ ಇದ್ದೆ. ಆಮೇಲೆ ಗಲಿ ಕ್ರಿಕೆಟ್ ನಾರ್ಮಲ್ ಎಲ್ಲ ಹೆಂಗ್ ಸ್ಟಾರ್ಟ್ ಆಗತ್ತ. ಬಟ್ ನಾನು 12 ವರ್ಷ ಇದ್ದಾಗ ನಾನು ಮುಂಚೆ ಕರಾಟೆಯಲ್ಲಿದ್ದೆ. ಸೊ ಸಡನ್ ಆಗಿ ಕೂಡ ಆಗಿದೆ ತಮಗೆ ಕರಾಟೆನಲ್ಲಿ ಅಂತ? ಹೌದು, ಸಡನ್ ಆಗಿ ಅದು ಎಲ್ಲಿಂದ ಕ್ರಿಕೆಟ್ ಇದು ಬಂತ ಗೊತ್ತಿಲ್ಲ. ನಮ್ಮ ಅಪ್ಪಂಗೆ ಹೋಗಿ ಹೇಳ್ದೆ ನಾನು ಕ್ರಿಕೆಟ್ ಆಡ್ಬೇಕಂತ. ನಮ್ಮ ಅಪ್ಪ ಅವಾಗ ಹೇಳಿದ್ರು ಎಲ್ಲಿ ಹುಡುಗಿರೆಲ್ಲ ಆಡ್ತಾರೆ ಅಂತ. ಬಟ್ ಅದಾದ್ಮೇಲೆ 2005 ಅಲ್ಲೇ ಇಂಡಿಯಾ ರನ್ನರ್ಸ್ ಅಪ್ ಆಗಿದ್ರು ವರ್ಲ್ಡ್ ಕಪ್ ಅಲ್ಲಿ. ನಾನು ಅವಾಗ ಅದನ್ನ ಹೋಗಿ ತೋರಿಸಿದೆ ನಮ್ಮ ಅಪ್ಪಂಗೆ, ಎಲ್ಲಿ ನೀವು ಆಡಲ್ಲ ಅಂತ ಹೇಳ್ತೀರಾ, ಇವರು ವರ್ಲ್ಡ್ ಕಪ್ ಅಲ್ಲಿ ರನ್ನರ್ಸ್ ಅಪ್ ಆಗಿದ್ದಾರೆ ಅಂತ. ಫಸ್ಟ್ ಫೈನಲ್ಸ್. ಸೊ ಅದಕ್ಕೆ ನಮ್ಮ ಅಪ್ಪ ಹೇಳಿದ್ರು, ಸರಿ ಯಾವ್ದಾರ ಕೋಚಿಂಗ್ ಕ್ಯಾಂಪ್ ಇದ್ರೆ ಹುಡುಗಿರ್ ಇಬ್ರಿಗೂ ಕಲ್ಸೋದಿದ್ರೆ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ನಾನು ದಿನ ಕೂತ್ಕೊಂಡು ಪೇಪರ್ ಅಲ್ಲಿ ಹುಡುಕ್ತಾ ಇದ್ದೆ. ಅವಾಗ KOC ಅಲ್ಲಿ ನೋಡ್ದೆ ಬಾಯ್ಸ್ ಅಂಡ್ ಗರ್ಲ್ಸ್ ಅಂತ. ಅವಾಗ ಹೋಗಿ ನಮ್ಮ ಅಪ್ಪನ ತೋರಿಸ್ದೆ, ಈ ತರ ಹುಡುಗಿರ್ಗೂ ಹೇಳ್ಕೊಡ್ತಾರೆ, ನಾನು ಹೋಗ್ಬೇಕು ಅಂತ. ಅದ್ ತೋರ್ಸಿದ್ ಇಮಿಡಿಯೇಟ್ ನೆಕ್ಸ್ಟ್ ಡೇನೆ ನಮ್ಮ ಅಪ್ಪ ಕರ್ಕೊಂಡ್ ಬಂದ್ರು ಬೆಂಗಳೂರಿಗೆ ಕಡೂರಿಂದ. ಸೊ ಅಲ್ಲಿಂದ ನನ್ ಕ್ರಿಕೆಟ್ ಸ್ಟಾರ್ಟ್ ಆಗಿದೆ. ಓಕೆ, ನಿಮಗೆ ಟೀಮ್ ಇಂಡಿಯಾವನ್ನ ಪ್ರತಿನಿಧಿಸಬೇಕಾದ್ರೆ ಫೈನಲ್ಸ್ ಹೋಗ್ಬೇಕಾದ್ರೆ ಒಂದು ಆಸೆ ಇರುತ್ತೆ ಟೂರ್ನಮೆಂಟ್ ಸ್ಟಾರ್ಟ್ ಆಗೋದಕ್ಕೂ ಮೊದಲು, ಹೌದಪ್ಪ ನಾವು ಈ ಸರ್ತಿ ಯಾವ್ದಾದ್ರು ರನ್ನರ್ಸ್ ಆಗ್ಲಿ ಅಥವಾ ವಿನ್ನರ್ಸ್ ಆದ್ರೆ ಆಗ್ಬೇಕು ಅಂತ ಬಿಟ್ಟು ನಿರೀಕ್ಷೆ ಇತ್ತ ನಿಮಗೆ?
ನಿಜ ಹೇಳ್ಬೇಕಂದ್ರೆ ನಾವು ವರ್ಲ್ಡ್ ಕಪ್ ಸ್ಟಾರ್ಟ್ ಮಾಡಿದಾಗ ನಾವು ಅನ್ಕೊಂಡಿರ್ಲಿಲ್ಲ ಫೈನಲ್ಸ್ ಆಡ್ತೀವಿ ಅಂತ. ನಮ್ ಫಸ್ಟ್ ಗೋಲ್ ಇದ್ದಿದ್ದು ಸೆಮಿಫೈನಲ್ಸ್ ಆಡ್ಲೇಬೇಕು ಏನಾರ ಆಗ್ಲಿ ಅಂತ. ಅಲ್ಲಿಂದ ಆಮೇಲೆ ನೋಡೋಣ ಹೆಂಗೆ ಟೀಮ್ ಶೇಪ್ ಅಪ್ ಆಗ್ತದೆ ಅಂತ. ಸೊ ಫೈನಲ್ಸ್ ಆಡ್ತೀವಿ ಅಂತ ನಾವ್ ಯಾರು ನಿರೀಕ್ಷೆ ಪಟ್ಟಿರ್ಲಿಲ್ಲ, ಯಾರಿಗೂ ಇರ್ಲಿಲ್ಲ. ಹಾಗಾದ್ರೆ ರಾಜೇಶ್ವರಿ, ಒಂದೊಂದು ಮ್ಯಾಚು ಕೂಡ ನಮಗೊಂದು ಪಾಠ ಕಲ್ಸ್ಕೊಡುತ್ತೆ. ವರ್ಲ್ಡ್ ಕಪ್ ಫೈನಲ್ಸ್ ನಿಮ್ಗೇನ್ ಪಾಠ ಕಲ್ಸ್ಕೊಡ್ತು? ವರ್ಲ್ಡ್ ಕಪ್ ಅಲ್ಲಿ ವರ್ಲ್ಡ್ ಕಪ್ ಫೈನಲ್ಸ್ ನಮ್ಗೆ ತುಂಬಾನೇ ಅಂದ್ರೆ ಫಸ್ಟ್ ಟೈಮ್ ಬೇರೆ ಲಾರ್ಡ್ಸ್ ಅಲ್ಲಿ ಆಡ್ತಾ ಇದ್ವಿ ನಾವು, ಮತ್ತೆ ಅದು ಕ್ರೌಡ್ ಕೂಡ ಫಸ್ಟ್ ಟೈಮೇ ನಾವು ನೋಡಿದ್ದು ಅಷ್ಟೊಂದು ವುಮೆನ್ಸ್ ಕ್ರಿಕೆಟ್ಗೆ. ಮತ್ತೆ ತುಂಬಾನೇ ಅಂದ್ರೆ ಇಷ್ಟು ಕ್ರೌಡ್ ಇತ್ತು, ನಾವು ಒಬ್ಬೊಬ್ರಿಗೆ ಮಾತಾಡ್ತಾ ಇರೋದು ಕೇಳಿಸ್ತಾ ಇರ್ಲಿಲ್ಲ. ಮತ್ತೆ ಅದೇ ತರ ನಾವು ಹೆಂಗ್ ಪ್ರೆಷರ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತಾಗಿತ್ತು ಆ ಮ್ಯಾಚ್ ಇಂದ ನನಗೆ. ಅಂದ್ರೆ ಒಂದೇನಂತಂದ್ರೆ ನಿಜ, ಈ ಮ್ಯಾಚ್ ಅಂದಾಗ ಸೋಲು ಗೆಲುವು ಎಲ್ಲ ಇದ್ದೇ ಇರುತ್ತೆ. ನಮ್ಮ ಕೈನಲ್ಲೇ ಇದ್ದ ಮ್ಯಾಚ್ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ರು ಇನ್ನೇನ್ ಗೆದ್ದೇ ಬಿಟ್ರು. ಅಂಥ ಟೈಮಲ್ಲಿ ಮ್ಯಾಚ್ ಕೈ ಬಿಟ್ಟು ಹೋದಾಗ ಆಗ್ತಕ್ಕಂಥ ನಿರಾಸೆ, ನಿಮ್ ಕಣ್ಣಲ್ಲಿ ನೀರು ಕೂಡ ಬಂತು ಅವಾಗ? ತುಂಬಾ ಬೇಜಾರಾಗಿತ್ತು ಅವತ್ತು, ಯಾಕಂದ್ರೆ ತುಂಬಾ ಕ್ಲೋಸ್ ಆಗಿ ಬಂದು ಸೋತಿದ್ ಮ್ಯಾಚ್ ಅದು. ನೀವು ಕೆಲವು ಮ್ಯಾಚ್ಗಳನ್ನ ತುಂಬಾ ಲಾಂಗ್ ಇದ್ರಲ್ಲಿ ಗೆದ್ದಿದ್ದೀರಾ, 100 ಚಿಲ್ಡ್ರನ್ ರನ್ಸಲ್ಲೆಲ್ಲ ಗೆದ್ರಿ. ಅಂಥ ಮ್ಯಾಚ್ಗಳಾದ್ರೆ ಹೋಗ್ಲಿ ಪರವಾಗಿಲ್ಲ ಅನ್ಬೋದು. ಕೈಗೆ ಬಂತು, ಎಲ್ಲ ಆಟಗಾರರ ಮನಸ್ಸಿನಲ್ಲಿ ಉದ್ವೇಗ, ಉಲ್ಲಾಸ, ಇನ್ನೇನು ವಿಶ್ವಕಪ್ ಗೆದ್ದೇ ಬಿಟ್ವಿ. ಯಾಕೆಂದ್ರೆ ಸಚಿನ್ಗೆನೆ ಅವರ ಲಾಸ್ಟ್ ವರ್ಲ್ಡ್ ಕಪ್ ತನಕ ವರ್ಲ್ಡ್ ಕಪ್ ಗೆಲ್ಲಕ್ಕಾಗಿರ್ಲಿಲ್ಲ ಅವ್ರ ಕೈಲಿ. ಅವ್ರಿಗೊಂದು ಕನ್ಸಿತ್ತು, ಯಾವಾಗಲೂ ಹೇಳ್ಕೊಳ್ಳೋರು, ಅಯ್ಯೋ ನಾನು ಇಷ್ಟು ಸಾಧನೆ ಮಾಡಿದ್ದೀನಪ್ಪ, ವರ್ಲ್ಡ್ ಕಪ್ ಗೆಲ್ಲಕ್ಕಾಗಲಿಲ್ಲ ನನ್ನ ಕೈಲಿ ಅಂತ ಅಂದ್ಬಿಟ್ಟು. ಅವರ ಕ್ರಿಕೆಟ್ ಲೈಫಿನ ಕೆರಿಯರ್ನ ಕೊನೆಯಲ್ಲಿ ಗೆದ್ರು ಅವರು. ಅಂಥದ್ರಲ್ಲಿ ನೀವು ಆರಂಭದ ದಿವಸಗಳಲ್ಲಿ ಆ ವಿನ್ನರ್ಸ್ ಆಗ್ಬಿಟ್ಟಿದ್ರೆ ಹೇಗಿರ್ತಾ ಇತ್ತಲ್ಲ? ಆ ಫೀಲಿಂಗೇ ಬೇರೆ ಇರ್ತಾ ಇತ್ತು ಸರ್. ಯಾಕಂದ್ರೆ ವೇದ ಆಡುವವರೆಗೂ ನಮ್ಗೆ ಹೋಪ್ಸ್ ಇತ್ತು ವೇದ ಗೆಲ್ಸ್ಬಿಡ್ತಾಳೆ ಅಂತ. ಅದು ಅವಳದ್ ವಿಕೆಟ್ ಹೋದ್ಮೇಲೂ ಆದ್ರೂ ಅಲ್ಲಿವರೆಗೂ ನಾವು ಶಿಖಾ ಪಾಂಡೆ ಬ್ಯಾಟಿಂಗ್ ಮಾಡುವಾಗ ಅನ್ಕೊಂಡಿದ್ವಿ ಇಲ್ಲ ವೇದ ಇಲ್ಲ ಅಂದ್ರೆ ವೇದ ಅವ್ರ ಬಗ್ಗೆ ನಾವು ತುಂಬಾ ಹೋಪ್ಸ್ ಇಟ್ಟಿದ್ವಿ. ಯಾಕಂದ್ರೆ ತುಂಬಾ ಕಾನ್ಫಿಡೆಂಟ್ ಆಗಿ ಆಡ್ತಾ ಇದ್ರಿ ನೀವು ಅವತ್ತು. ಹೌದು, ಫಸ್ಟ್ ಬಾಲ್ ಇಂದಾನೆ ತುಂಬಾ ಕಾನ್ಫಿಡೆಂಟ್ ಆಗಿ ಆಡ್ತಾ ಇದ್ರಿ ವೇದ ನೀವು. ನಾನು ಆ್ಯಕ್ಚುಲಿ ಫೈನಲ್ಸ್ ಇದ್ರೂ ಎಷ್ಟೇ ಪ್ರೆಷರ್ ಇದ್ರು ನನ್ನ ಮನಸ್ಸಲ್ಲಿ ಏನಿತ್ತು ಅಂದರೆ ನಾನು ಹೋಗ್ಬಿಟ್ಟು ನಾನು ಆಟ ಆಡಿದ್ರೆ ಅಟ್ಲೀಸ್ಟ್ ನಾನು ಆದ್ಮೇಲೆ ಹೋಗೋ ಬ್ಯಾಟ್ಸ್ಮನ್ಗೆ ಅಷ್ಟು ಪ್ರೆಷರ್ ಇರಲ್ಲ, ಕಮ್ಮಿ ರನ್ಸ್ ಇರತ್ತೆ, ಬಾಲು ಇರತ್ತೆ ಆಡೋದಕ್ಕೆ. ಆ ಒಂದು ಇಂಟೆನ್ಷನಲ್ಲಿ ನಾನು ಆಟ ಆಡ್ತಾ ಇದ್ದೆ. ನಾನು ಔಟ್ ಆದ್ಮೇಲೂ ಅವಳು ಹೇಳಿದ ಪ್ರಕಾರ ಜುಲನ್ ಮತ್ತೆ ಶಿಖಾ ಇಬ್ರು ಇದ್ರು, ಅವರಿಬ್ರು ಬ್ಯಾಟ್ಸ್ಮನ್, ಅವರಿಬ್ರು ರನ್ಸ್ ತಗೊಂಡ್ಬರ್ತಾರೆ. ಅವ್ರು ಯಾವಾಗ್ಲೂ ಅವ್ರ ಮೇಲೆ ಸ್ವಲ್ಪ ಹೋಪ್ಸ್ ಇತ್ತು. ಅವ್ರು ಆಕ್ಚುಲಿ ಜುಲನ್ ಔಟ್ ಆಗಿದ ತಕ್ಷಣ ನಾನು ಕೆಳಗೆ ಕೂತ್ಕೊಂಡ್ಬಿಟ್ಟೆ. ಬಿಕಾಸ್ ಅಲ್ಲಿಂದ ಅಲ್ಲಿಂದ ಕ್ಯಾಮ್ರಾ ನಿಮ್ ಕಡೆಗೆ ಇತ್ತು ಅಲ್ಲಿ. ಯಾಕೆಂತಂದ್ರೆ ಆ ಕೊನೆ ಕ್ಷಣದ ಉದ್ವೇಗ ನಿಮ್ಮಲ್ಲಿ ಹೆಂಗಿರುತ್ತೆ ಅನ್ನೋದಕ್ಕೆ ನಿಮ್ಮನ್ನ ಪಂಚ್ ಮಾಡ್ತಾನೆ ಇದ್ರು. ಅವಾಗ ನಿಮ್ಮೆಲ್ಲಾರು ತೋರಿಸ್ತಾ ಇದ್ರು. ಅವಳು ಹೇಳಿದ ಶಿಖಾ ತನಕ ನಮ್ಗೆ ಫುಲ್ ಹೋಪ್ಸ್ ಇತ್ತು. ಬಿಕಾಸ್ ಅಷ್ಟೇನ್ ರನ್ಸ್ ಇರ್ಲಿಲ್ಲ, 20 ರನ್ ಅಷ್ಟೇ ಬೇಕು. ಶಿಖಾ ಔಟ್ ಆದಾಗ ಇನ್ನೊಂದು 11 ರನ್ ಬೇಕಾಗಿತ್ತು. ಸೊ ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ ಅವ್ರು ಮಾಡ್ತಾರೆ ಅನ್ನೋ ಹೋಪ್ಸ್ ಅಲ್ಲೇ ಇದ್ವಿ. ಬಟ್ ಅದ್ ಪ್ರೆಷರ್ ಅಲ್ಲಿ ಏನಾಗತ್ತೆ ಅಂದ್ರೆ ಸಡನ್ ಆಗಿ ವರ್ಲ್ಡ್ ಕಪ್ ಫೈನಲ್ಸ್ ಎಲ್ಲ ಒಂದೇ ಸತಿ ತಲೆಯಲ್ಲಿ ಓಡಕ್ ಸ್ಟಾರ್ಟ್ ಆದಾಗ ಅದೊಂದು ಸಿಚುವೇಶನ್, ನಾವ್ ಯಾವತ್ತೂ ಆ ಸಿಚುವೇಶನ್ ಅಲ್ಲಿ ಇರ್ಲಿಲ್ಲ. ನಮ್ಗೆಲ್ಲರಿಗೂ ಫಸ್ಟ್ ಟೈಮ್ ಅದು. ಅದೇ ನಾವ್ ಇಲ್ಲಿಂದ ಕಲ್ತ್ಕೊಂಡು ಮುಂದೆ ಹೋಗ್ತಾ ಇರೋದು. ಇದೊಂದು ಎಕ್ಸ್ಪೀರಿಯನ್ಸ್ ನಮ್ಗೆ. ಬಿಕಾಸ್ ಅಂಟಿಲ್ ಅನ್ಲೆಸ್ ನಾವು ಮ್ಯಾಚ್ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂದ್ರೆ ನೀವು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಆ ಎಕ್ಸ್ಪೀರಿಯನ್ಸ್ ಬರಲ್ಲ. ಸೊ ನಮ್ಗೆ ಬಿಕಾಸ್ ನಮ್ದು ಯಂಗ್ ಟೀಮ್ ಎಲ್ಲರೂ ಆವ್ರೇಜ್ ನಮ್ದು 24-25 ಇದೆ ಏಜ್. ಸೊ ಅದರಿಂದ ಏನಂದ್ರೆ ನೆಕ್ಸ್ಟ್ ನಾವು ಈ ಕ್ರೂಷಿಯಲ್ ಕ್ರಂಚ್ ಸಿಚುವೇಶನ್ ಅಲ್ಲಿ ಇದ್ದಾಗ ನಮ್ಗೆ ಏನ್ ಮಾಡ್ಬೇಕು ಅಂತ ಒಂದು ಐಡಿಯಾ. ಕ್ರಂಚ್ ಸಿಚುವೇಶನ್ ಅಲ್ಲಿ ನಿಮ್ಗೆ ಒತ್ತಡ ಇತ್ತ, ಪ್ರೆಷರ್ ಒಳಗಾಗಿದ್ರಾ? ಆಕ್ಚುಲಿ ಇಲ್ಲ, ನಾನು ಆಡ್ಬೇಕಾದ್ರೆ ನಾನು ಫ್ರೀ ಆಗೇನೆ ಆಡ್ತಾ ಇದ್ದೆ. ಬಿಕಾಸ್ ಅದಾದ್ಮೇಲೆ ನನ್ನ ಜೊತೆ ಇಬ್ರು ಔಟ್ ಆದ್ಮೇಲೆ ನನ್ಗೆ ಒಂದ್ ಸ್ವಲ್ಪ ಏನಾಯ್ತು ಅಂದ್ರೆ ಅಟ್ಲೀಸ್ಟ್ ನಾನು ಇನ್ನೊಂದ್ ಸ್ವಲ್ಪ ರನ್ಸ್ ಜಲ್ದಿ ಓಡಿದ್ರೆ ಬೇರೆಯವರಿಗೆ ಈಸಿ ಆಗುತ್ತೆ, ಇದ್ರಲ್ಲಿ ನಾನು ಆ ಶಾಟ್ ಟ್ರೈ ಮಾಡಿದೆ. ನಿಮ್ಗೆ ಆ ಟೈಮ್ ನಲ್ಲಿ ನಿಮ್ಗೆ ಕ್ಯಾಪ್ಟನ್ ಇಂದ ಏನಾದ್ರು ಮೆಸೇಜ್ಗಳು ಬರ್ತಾ ಇತ್ತಾ ಪ್ರತಿ ಓವರ್ ನಲ್ಲಿ? ಅವ್ರು ನಮ್ಗೆ ಹೇಳ್ತಾ ಇದ್ರು ಲಾಸ್ಟ್ ತನಕ ಇರು ಆಗತ್ತೆ ಅಂತ. ಬಟ್ ಲಾಸ್ಟ್ ತನಕ ಆಗೋದು ಅಷ್ಟು ಸಿಂಪಲ್ ಆಗಿದ್ರೆ ಕ್ರಿಕೆಟ್ ಅಂತ ಯಾರು ಅಂತಾರಲ್ಲ, ಹೇಳೋದು ಈಸಿ. ಬಟ್ ಅಲ್ಲಿ ಮಾಡ್ಬೇಕಾದ್ರೆ ತುಂಬಾ ತಲೆಯಲ್ಲಿ ಬರ್ತಾ ಇರುತ್ತೆ, ಇದ್ ಮಾಡ್ಬೋದು ಅದ್ ಮಾಡ್ಬೋದು ಅಂತ. ಬಟ್ ನನ್ಗ ಅದ್ರಲ್ಲಿ ಏನು ಬೇಜಾರಿಲ್ಲ ನಾನು ಏನ್ ಮಾಡಿದ್ದು ಅಂತ. ಬಟ್ ನಮ್ ಟೀಮು ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ, ಯಾರು ಯಾರ ಮೇಲೂ ಬ್ಲೇಮ್ ಮಾಡಲ್ಲ. ಆಮೇಲೆ ಸೋತಾಗ ನಾವು ಅದನ್ನ ಅಯ್ಯೋ ರಾಜೇಶ್ವರಿ ಆಡ್ಲಿಲ್ಲ ಅಥವಾ ನೀವ್ ಆಡ್ಲಿ ಹಂಗಾಗಲ್ಲ. ಅದು ನಿಮ್ಮ ಸಾಧನೆ ಏನ್ ಕಡಿಮೆ ಇಲ್ಲ. ಯಾಕಂದ್ರೆ ಫೈನಲ್ಸ್ ಅಂತ ಘಟಾನುಘಟಿ ಟೀಮ್ ಆಸ್ಟ್ರೇಲಿಯಾದವ್ರು ಬರ್ಲಿಲ್ಲ,
ಸೌತ್ ಆಫ್ರಿಕಾದವ್ರು ಬರ್ಲಿಲ್ಲ ಆಯ್ತಾ, ಆಸ್ಟ್ರೇಲಿಯಾದವರ ಮೇಲೆ ನೀವು ಸೆಮೀಸಲ್ ಗೆದ್ದಾಗಂತೂ ಅದು ಅದ್ಭುತವಾದ ವಿಜಯ ಅದು. ಒಂದ್ಸರ್ತಿ ನೀವು ಲೀಗಲ್ ಸೋತಿದ್ರಿ ಅವ್ರ ವಿರುದ್ಧ ಆಯ್ತಾ. ಅಂತ ಟೈಮ್ನಲ್ಲಿ ನಿಮ್ಮ ಸಾಧನೆ ಅದ್ರ ಬಗ್ಗೆ ಯಾರೂ ನೆಗೆಟಿವ್ ಆಗಿ ಮಾತಾಡಲ್ಲ, ಅದನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ಬಟ್ ರಾಜೇಶ್ವರಿ, ನೀವು ಮೂಲತಃ ವಿಜಯಪುರದವರು ಅಂಡ್ ನೀವು ಕಡೂರ್ನವರು. ವಿಜಯಪುರದಲ್ಲಿ ಫೈನಲ್ಸ್ ದಿನ ಏನ್ ನಡೀತು ಅಂತ ಗೊತ್ತಾ ನಿಮಗೆ? ಅಲ್ಲಿ ನನಗೆ ಸೆಮಿಫೈನಲ್ ಗೆದ್ಮೇಲೆ ಅಮ್ಮಂಗೆ ಫೋನ್ ಮಾಡಿದ್ದೆ, ಹೇಳ್ತಾ ಇದ್ರು ತುಂಬಾ ಖುಷಿ ಪಡ್ತಾ ಇದಾರೆ, ತುಂಬಾ ಜನ ಸಪೋರ್ಟ್ ಮಾಡ್ತಾವ್ರೆ, ಬಿಜಾಪುರ್ ಮಗಳು ನಮ್ಮ ಮಗಳು ಅಂತ ಎಲ್ಲ ಹೇಳ್ಕೊಳ್ತಾವ್ರೆ ಅಂತ ತುಂಬಾ ಎಲ್ರು ತುಂಬಾ ಖುಷಿಯಾಗಿದ್ದಾರೆ. ಮತ್ತೆ ಫೈನಲ್ಸ್ ಅಲ್ಲಿ ಇನ್ನೂ ಚೆನ್ನಾಗಿ ಮಾಡು ಅಂತ ಕೂಡ ಹೇಳ್ತಾರೆ. ಅಮ್ಮಂಗೆಲ್ಲ ಹೋಗ್ಬಿಟ್ಟು ಎಲ್ಲ ಮೀಟ್ ಮಾಡ್ಬಿಟ್ಟು ನಿಮ್ಮ ಮಗಳು ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಅಂತ ಎಲ್ಲ ಹೇಳ್ತಾರೆ. ಇಲ್ಲಿರ್ಲಿಲ್ಲ ಆದ್ರೂ ಹೇಳ್ತೀನಿ ಕೇಳಿ, ನಿಮ್ಮ ಎರಡು ಊರುಗಳಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಸೆಂಟರ್ಗಳಲ್ಲಿ ಅಷ್ಟೇ ಯಾಕೆ ಎಂಟೈರ್ ಇಂಡಿಯಾದಲ್ಲಿ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳಾಯಿತು ಟೀಮ್ ಇಂಡಿಯಾ ಗೆದ್ದು ಬರಲಿ ಅಂತ. ಕರ್ನಾಟಕದಲ್ಲಿ, ವಿಜಯಪುರದಲ್ಲಿ, ಚಿಕ್ಕಮಂಗ್ಳೂರಿನಲ್ಲೆಲ್ಲ ಕೂಡ ನಿಮ್ಮ ಹೆಸರಲ್ಲಿ ಅರ್ಚನೆಗಳು ಇವೆಲ್ಲ ನಡೀತು. ಆಮೇಲೆ ಸಂಭ್ರಮಾಚರಣೆ ಆಯಿತು. ಮ್ಯಾಚ್ಗೂ ಮೊದಲೇ ನಾವು ಗೆದ್ದುಬಿಟ್ವಿ. ಆಮೇಲೆ ನಾವು ಕೆಲವ್ರನ್ನ ಮಾತನಾಡಿಸಿದ್ವಿ ಅಲ್ಲಿ ಕ್ರಿಕೆಟ್ ಎಲ್ಲ ಆಡ್ತಾ ಇರೋಂಥವ್ರನ್ನ, ನಿಮ್ಮಿಬ್ಬರ ಹೆಸರು ಹೇಳಿ, ಅದ್ಭುತವಾಗಿ ಆಡ್ತಾರೆ, ಇವರಿಂದನೇ ಗೆಲ್ತಾರೆ. ಎಲ್ಲವೂ ಕೂಡ ಒಂಥರ ಟೀಮ್ ಇಂಡಿಯಾ ಬಗ್ಗೆ ನಾವು ತುಂಬ ಡಿಸ್ಕಷನ್ಸ್ ಮಾಡಿದ್ದೀವಿ ಅವರೆಲ್ಲ ಮಾಡಿದಾಗ. ಬಟ್ ಇದು ನಮಗೂ ಕೂಡ ಹೊಸದು ಅಂಡ್ ನಾವು ಕೂಡ ತುಂಬ ಖುಷಿ ಪಟ್ವಿ. ನಿಮ್ಮ ಸಾಧನೆ ಅದು ಕೇವಲ ನಿಮ್ಮ ಸಾಧನೆ ಮಾತ್ರ ಅಲ್ಲ, ಈವನ್ ಕನ್ನಡಿಗರ ಸಾಧನೆ ಅಂತಲೇ ಅನ್ಕೊಳ್ಬೋದು. ಇದ್ರ ಜೊತೆಗೆ ಈಗ ರಾಜೇಶ್ವರಿ ಅವರು 3 ಫಾರ್ಮೆಟಲ್ಲಿ ಆಡಿದಂಥ ಕೀರ್ತಿ ಇದೆ ನಿಮಗೆಲ್ವಾ. ಒನ್ ಡೇನಲ್ಲಿ ಆಡಿದ್ದೀರಾ, ಟೆಸ್ಟಲ್ಲಿ ಆಡಿದ್ದೀರಾ, ಮತ್ತು T20ನಲ್ಲೇ ಆಡಿದ್ದೀರಾ. ಏನು ಡಿಫರೆನ್ಸ್ ಅಂತ ಅನಿಸುತ್ತೆ ನಿಮಗೆ? ಇವಾಗ ವರ್ಲ್ಡ್ ಕಪ್ ಫೈನಲ್ಸ್ ಅದನ್ನು ಒನ್ ಡೇ ಕೆಟಗರಿನಲ್ಲೇ ಬಂದರೂ ಕೂಡ ದಟ್ ವಾಸ್ ಅ ಟೋಟಲಿ ಡಿಫರೆಂಟ್ ಗೇಮ್ ಅಲ್ಲ ಅವತ್ತಿನ ದಿನ? ತುಂಬಾನೇ. ಯಾಕಂದ್ರೆ ಇನ್ನೊಂದೇನ್ ಹೇಳ್ಬೇಕಂದ್ರೆ ನಮ್ಮ ಇಂಡಿಯಾ ಪಿಚ್ಗೆ ಮತ್ತೆ ಇಂಗ್ಲೆಂಡ್ ಪಿಚ್ಗೆ ತುಂಬಾನೇ ವ್ಯತ್ಯಾಸ. ಇಲ್ಲಿ ನಮ್ಗೆ ಬೌಲಿಂಗ್ ಅಲ್ಲಿ ಎಷ್ಟು ಟರ್ನ್ ಸಿಗುತ್ತೋ ಅದು ಅಲ್ಲಿ ಸಿಗಲ್ಲ. ಮತ್ತೆ ತುಂಬಾ ಫ್ಲಾಟ್ ಆಗಿ ಬೌಲಿಂಗ್ ಬೇರೆ ಮಾಡ್ಬೇಕಾಗುತ್ತೆ ಅಲ್ಲಿ. ಮತ್ತೆ ಅದು ನಮಗೂ ತುಂಬಾ ಬೌಲರ್ಸ್ಗೆ ಒಂದು, ಸ್ಪೆಷಲಿ ಸ್ಪಿನ್ನರ್ಸ್ಗೆ ಒಂದು ಚಾಲೆಂಜಿಂಗ್ ಅಂತ ಹೇಳ್ಕೊಳ್ತೀನಿ. ಯಾಕಂದ್ರೆ ತುಂಬಾನೇ ಒಂದ್ ಸ್ವಲ್ಪನೂ, ಮತ್ತೆ ಇನ್ನೊಂದು ಆ ಬ್ಯಾಟ್ಸ್ಮನ್ಗಳು ಸ್ವಲ್ಪನೂ ಶಾರ್ಟ್ ಆಫ್ ಲೆಂತ್ ಬಿದ್ರೆ ಬಾಲು ಬೇಗ ಪಿಕ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ನಮಗೂ ತುಂಬಾನೇ ಇದು ಅದು ನಾವು ಹೋಗ್ಬಿಟ್ಟು ಅಲ್ಲಿ ತುಂಬಾ ಪ್ರಾಕ್ಟೀಸ್ ಮಾಡಿದ್ವಿ. ತುಂಬಾ ಒಂದಿನಾನು ರೆಸ್ಟ್ ಇಲ್ದೆ ನಾವು ಎಲ್ಲ ಪ್ರಾಕ್ಟೀಸ್ ಮಾಡಿದ್ವಿ. ಒಂದು ಕ್ರೂಷಿಯಲ್ ಮ್ಯಾಚ್ ನಲ್ಲಿ ನಿಮ್ಮಿಬ್ಬರ ಸಾಧನೆ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಅಷ್ಟೊತ್ತಿಗಾಗಲೇ ನೀವು ಗೆಲ್ಲೇಬೇಕಾಗಿತ್ತು, ಅನಿವಾರ್ಯತೆ ಇತ್ತು, ಸೆಮೀಸ್ಗೆ ಹೋಗ್ಬೇಕಾಗಿತ್ತು ಅಗೇನ್ಸ್ಟ್ ಐ ಥಿಂಕ್ ನ್ಯೂಜಿಲೆಂಡ್. 15-5 ನಿಮ್ಮ ಅವತ್ತಿನ ಮ್ಯಾಚ್ ಎಕ್ಸ್ಪೀರಿಯನ್ಸ್ ಹೇಳಿ. ಅವತ್ತಿಂದು ನಂದು ಈಗಿನವರೆಗೂ ನಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂಡ್ ನಾಟ್ ಓನ್ಲಿ ಯುವರ್ಸ್, ಟೀಮ್ ಇಂಡಿಯಾ ವುಮೆನ್ಸ್ ಟೀಮ್ ಇಂಡಿಯಾದ ಸರ್ವಕಾಲಿಕ ದಾಖಲೆ ಅದು. ಈಗಿನ ಕಾಲದ 15 ರನ್ಗೆ 5 ವಿಕೆಟ್ ತಗೊಂಡಿದ್ದು. ಅದು ಈ ತುಂಬಾ ಒಳ್ಳೆ ಫೀಲಿಂಗ್ ಬರುತ್ತೆ ಸರ್. ಯಾಕಂದ್ರೆ ನಾನು ಮುಂಚೆನೂ ಚೆನ್ನಾಗಿ ಬೌಲಿಂಗ್ ಮಾಡಿದೀನಿ, ಮತ್ತೆ ವಿಕೆಟ್ಸ್ ತಗೊಂಡಿದ್ದೀನಿ. ಆದ್ರೆ ಈ ತರ ಪರ್ಫಾರ್ಮೆನ್ಸ್ ನಂದು ನ್ಯೂಜಿಲೆಂಡ್ ಆಗಿದ್ದು ವರ್ಲ್ಡ್ ಕಪ್ ಅಲ್ಲೇ ಆಗಿದ್ದು. ಮತ್ತೆ ಅವತ್ತು ನಾನು 6 ಮ್ಯಾಚ್ ಆಚೆ ಕೂತ್ಕೊಂಡಿವಿ, ಅದು ಫಸ್ಟ್ ಮ್ಯಾಚ್ ಇತ್ತು ನಂದು. ಅದು ನನ್ಗೆ ಆಕ್ಚುಲಿ ನಾನು ಅಷ್ಟು ಫಸ್ಟ್ ಮ್ಯಾಚ್ ಆಡ್ತಾ ಇದ್ದೀನಿ ಅಂತ ಏನು ಪ್ರೆಷರು ಹಾಕೊಂಡಿಲ್ಲ. ಅದು ಒಟ್ಟಿನಲ್ಲಿ ಹೋಗ್ಬಿಟ್ಟು ಬಸ್ ಬೌಲಿಂಗ್ ಕೊಟ್ರೆ ನಾನು ಚೆನ್ನಾಗಿ ಒಂದ್ ಲೈನ್ ಅಂಡ್ ಲೆಂತ್ ಇಟ್ಕೊಂಡು ಹಾಕ್ಬೇಕಂತಾನೆ ಮಾಡಿದ್ದೆ. ಓಕೆ, ಇನ್ನು ವೇದ, ಸಾಮಾನ್ಯವಾಗಿ ನಿಮ್ಮಲ್ಲಿ ನಿಮ್ಮ ಬ್ಯಾಟಿಂಗ್ ಅದು ಫೈನಲ್ಸ್ ದಿನದ ಮಾತನ್ನು ಬಿಟ್ಟರು ಕೂಡ ನಿಮ್ಮ ಓವರ್ ಆಲ್ ಪರ್ಫಾರ್ಮೆನ್ಸ್ ನಲ್ಲಿ ತುಂಬಾ ಹೈಲೈಟ್ ಆಗಿರ್ತಕ್ಕಂಥದ್ದು ಏನು ಗೊತ್ತಾ? ಏನು ಹೇಳಿ ನೋಡೋಣ. ನಿಮ್ಮ ಫೀಲ್ಡಿಂಗ್ ಅದೆಲ್ಲೂ ಹೈಲೈಟ್ ಆಗಿಲ್ಲ, ಬಟ್ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ವೇದ ಅವ್ರ ಫೀಲ್ಡಿಂಗ್ ತುಂಬಾ ಚೆನ್ನಾಗಿತ್ತು. ಯಾರು ನಿಮ್ಗೆ ರೋಲ್ ಮಾಡೆಲ್ ಫೀಲ್ಡಿಂಗ್ ನಲ್ಲಿ? ಜಾಂಟಿ ರೋಡ್ಸ್ ಅವರ? ಸುರೇಶ್ ರೈನಾ. ಫೈನ್. ಹೆಂಗೆ ಫೀಲ್ಡಿಂಗ್ ಪ್ರಾಕ್ಟೀಸ್ ಹೇಗೆ ನಿಮ್ಗೆ? ನಾನು ಆ್ಯಕ್ಚುಲಿ ನಾನು ಕ್ರಿಕೆಟ್ ಜಾಯಿನ್ ಆದಾಗ 12 ವರ್ಷದಲ್ಲೇ ನಾನು ಫಸ್ಟ್ ಇಯರೇ ಸೀನಿಯರ್ ಟೀಮಲ್ಲಿ ಆಡಿದೆ. ಯಾವಾಗ? ಅಟ್ ದ ಏಜ್ ಆಫ್ 12? ಅಟ್ ದ ಏಜ್ ಆಫ್ 12. ಓಕೆ. 13 ಏನೋ ಇದ್ದೆ. ಸೊ 2006 ಅಲ್ಲಿ ಐ ಪ್ಲೇಡ್ ಸೀನಿಯರ್ಸ್ ಫಸ್ಟ್ ಇದ್ರಲ್ಲೇ. ಆವಾಗ ಮಮತಾ ಮೆಬೆನ್ ಅವರು ಸೀನಿಯರ್ಸ್ ನಮ್ ತುಂಬಾ ಸ್ಟ್ರಾಂಗ್ ಆಗಿತ್ತು ಟೀಮ್. ಅವಾಗ ನಾವು ಚಾಂಪಿಯನ್ ಸೈಡ್ ಇದ್ವಿ, ಎಲ್ಲ ಟೂರ್ನಮೆಂಟ್ ಗೆಲ್ತಾ ಇದ್ವಿ ಡೊಮೆಸ್ಟಿಕ್ ಇದ್ರಲ್ಲಿ. ಅವ್ರು 10 ಜನ ಸೆಲೆಕ್ಟ್ ಆಗ್ತಾ ಇದ್ರು. 11ನೇ ಸ್ಪಾಟ್ ಅಲ್ಲಿ ನಾನು ಆಸ್ ಅ ಫೀಲ್ಡರ್ ಆಡಿದ್ದೀನಿ ಫಸ್ಟ್ 2 ವರ್ಷ. ನಾನು ಬ್ಯಾಟಿಂಗು ಮಾಡ್ತಾ ಇರಲಿಲ್ಲ, ಬೌಲಿಂಗು ಮಾಡ್ತಾ ಇರಲಿಲ್ಲ, ತುಂಬಾ ಚಿಕ್ಕವಳಾಗಿದ್ದೆ. ಬಟ್ ಮಮತಾ ಇದ್ದವ್ರು, ಇಲ್ಲ ಇವಳು ನನ್ಗೆ 11ರಲ್ಲಿ ಬೇಕು, ಇವಳು ನನಗೆ ಕ್ಯಾಚಸ್ ಮತ್ತೆ ರನ್ಔಟ್ಸ್ ಎತ್ಕೊಡ್ತಾಳೆ, ಸೊ ಇವಳು ನನಗೆ ಬೇಕೇ ಬೇಕು ಅಂತ ನಾನು ಜಸ್ಟ್ ಆಸ್ ಅ ಫೀಲ್ಡರ್ 2 ವರ್ಷ ಸೀನಿಯರ್ಸ್ ಆಡಿದ್ದೀನಿ ಚಿಕ್ಕವಳಿದ್ದಾಗ. ಸೊ ಅವಾಗಿಂದಾನೇ ಒಂದು, ಬಿಕಾಸ್ ನಾನು ಕರಾಟೆಯಲ್ಲೆಲ್ಲ ಇದ್ದೆ, ಸ್ವಲ್ಪ ಫ್ಲೆಕ್ಸಿಬಲ್ ಆಗಿದೆ, ಸೊ ಫೀಲ್ಡಿಂಗ್ ಚೆನ್ನಾಗಿ ಮಾಡ್ತಾ ಇದ್ದೆ. ಸೊ ಅವ್ರ ಆ ಇಂಟ್ರೆಸ್ಟ್, ಆ ಪ್ರೋತ್ಸಾಹ ತೋರಿಸಿ ನನಗೆ ಓಕೆ, ನಾನು ಬರೀ ಫೀಲ್ಡಿಂಗ್ ಅಲ್ಲೇ ನನಗೆ 11 ಆಡಕ್ ಚಾನ್ಸ್ ಸಿಗ್ತಾ ಇದ್ದಂದ್ರೆ ನಾನು ಇದನ್ನ ಇನ್ನೂ ಇಂಪ್ರೂವ್ ಮಾಡ್ಕೊಬೋದು, ಇದೊಂದು ಆಸೆಟ್ ತರ ಆಗತ್ತೆ ಅಂತ. ಸೊ ಅವಾಗ ಕ್ಯಾಂಪಲ್ಲಿ ನಡೆಸ್ತಾ ಇರ್ಬೇಕಾದ್ರು
ನನಗೆ ಐ ರಿಮೆಂಬರ್ ಇರ್ಫಾನ್ ಸರ್ ನಂಗೆ ನೆಟ್ಸಲ್ಲಿ ಬ್ಯಾಟಿಂಗ್ ಕೊಡ್ತಾ ಇರಲಿಲ್ಲ. ನಮ್ ಸ್ಟೇಟ್ ಕ್ಯಾಂಪ್ ನಡೀತಾ ಇದ್ರು, ನಂಗೆ ನೆಟ್ಸಲ್ಲಿ ಬ್ಯಾಟಿಂಗ್ ಸಿಗ್ತಾ ಇರಲಿಲ್ಲ, ನಾನು ಬೌಲಿಂಗು ಮಾಡ್ತಿಲ್ಲ, ಬರೀ ಫೀಲ್ಡಿಂಗ್ ಮಾಡಿಸ್ತಾ ಇದ್ದೆ. ಸ್ಲಿಪ್ ಕ್ಯಾಚಸ್ ಮಾಡು, ಹೈ ಕ್ಯಾಚಸ್ ಮಾಡು, ಪ್ಲಸ್ ಪಾಯಿಂಟ್ ತರ ಯೂಸ್. ಖಂಡಿತ. ಇನ್ನು ಟೀಮ್ ಇಂಡಿಯಾ ಅಂದ ತಕ್ಷಣ ನಾವು MS ಧೋನಿನ ಜ್ಞಾಪಿಸ್ಕೊಳ್ಳೋದು ಯಾಕೆ ಅಂತಂದ್ರೆ ಹಿಸ್ ಎ ಗ್ರೇಟ್ ಫಿನಿಶರ್ ಅಂತ ಅಂದ್ಬಿಟ್ಟು. ಹಾಗೆ ವುಮೆನ್ಸ್ ಟೀಮ್ ನಲ್ಲೂ ಗ್ರೇಟ್ ಫಿನಿಶರ್ ಆಗಿ ರೆಡಿ ಆಗ್ತಾ ಇದ್ದಾರೆ ನಮ್ಮ ಕನ್ನಡತಿ.